ಈ ಕತೆ 1989ರ ಸಮಯದಲ್ಲಿ ಕರ್ನಾಟಕದ ಪಶ್ಚಿಮಘಟ್ಟದ ಒಳಗಿರುವ ಒಂದು ಚಿಕ್ಕ ಹಳ್ಳಿ ಕಾಳಿಂಗನಕೊಪ್ಪ ಎಂಬ ಹಳ್ಳಿಯಲ್ಲಿ ನಡೆದ ಒಂದು ನಿಜವಾದ ಕಥೆ. ಈ ಹಳ್ಳಿ ಸುತ್ತಲೂ ದಟ್ಟ ಕಾಡು ಆವರಿಸಿದೆ. ಅಲ್ಲಿನ ಜನರು ರಾತ್ರಿ 7 ಗಂಟೆ ಆದ್ಮೇಲೆ ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ರಾತ್ರಿ 10:45ಕ್ಕೆ ಅಲ್ಲಿಗೆ ಒಂದು ಕೊನೆಯ ಬಸ್ ಬಂದು ಹೋಗುತ್ತಿತ್ತು. ಅದನ್ನು ಜನ ಕೊನೆಯ ಬಸ್ ಅಂತಲ್ಲ, ಮರಣ ಬಸ್ ಅಂತ ಕರೀತಿದ್ರು. ಯಾಕೆ ಅಂದ್ರೆ ಆ ಬಸ್ ಹತ್ತಿದವರು ಕೆಲವೊಮ್ಮೆ ಮನೆಗೆ ಮರಳಿ ಬರ್ತಿರ್ಲಿಲ್ಲ. ಆದರೆ ಈ ಮಾತುಗಳನ್ನು ಹೊರಗಿನವರು ಯಾರೂ ನಂಬ್ತಿರ್ಲಿಲ್ಲ. ಅಲ್ಲಿಗೆ ಒಬ್ಬ ಹುಡುಗ, ಬೆಂಗಳೂರು ಮೂಲದ ಶಶಾಂಕ್ ಬರ್ತಾನೆ. ಅವನಿಗೆ ಹೊಸದಾಗಿ ಅರಣ್ಯ ಇಲಾಖೆ ಕೆಲಸ ಸಿಕ್ಕಿರುತ್ತದೆ. ಅವನ ಪೋಸ್ಟಿಂಗ್ ಕಾಳಿಂಗನಕೊಪ್ಪದ ಹತ್ತಿರದ ಫಾರೆಸ್ಟ್ ಹತ್ತಿರ ಇರುತ್ತದೆ. ಹಳ್ಳಿಯವರು ಎಷ್ಟು ಹೇಳಿದ್ರೂ ಅವನು ನಂಬ್ತಾ ಇರ್ಲಿಲ್ಲ. ಬದಲಿಗೆ ಇದೆಂತ ಮೂಢನಂಬಿಕೆ, ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ ಅಂತ ನಗ್ತಾ ಇರ್ತಿದ್ದ. ಮೊದಲ ತಿಂಗಳು ಏನೂ ಆಗ್ಲಿಲ್ಲ. 2ನೇ ತಿಂಗಳು ಕೂಡ ಶಾಂತಿವಾಗಿತ್ತು. ಆದ್ರೆ 3ನೇ ತಿಂಗಳ ಒಂದು ಶುಕ್ರವಾರ ರಾತ್ರಿ ಶಶಾಂಕ್ ಬೆಂಗಳೂರಿನಿಂದ ವಾಪಸ್ ಬರ್ತಿದ್ದ. ಅವನು ಒಂದು ಬಸ್ ಹತ್ತಿದ. ಆ ಬಸ್ ಅದೇ ಕೊನೆಯ ಬಸ್. ರಾತ್ರಿ 10:40ರ ಸಮಯದಲ್ಲಿ ಮಳೆ ಸುರಿಯುತ್ತಿತ್ತು. ಮಿಂಚು ಆಕಾಶವನ್ನು ಕತ್ತರಿಸುತ್ತಿತ್ತು. ಬಸ್ನಲ್ಲಿದ್ದವರು ಒಟ್ಟು 5 ಜನ ಮಾತ್ರ. ಒಬ್ಬ ವಯಸ್ಸಾದ ಅಜ್ಜಿ, ಒಬ್ಬ ಕಾಲೇಜು ಹುಡುಗ, ಒಬ್ಬ ಹುಡುಗಿ ಮತ್ತು ಶಶಾಂಕ್. ಇದಕ್ಕಿದ್ದ ಹಾಗೆ ಬಸ್ ಕಾಡಿನ ಮಧ್ಯೆ ನಿಂತಿತು. ಡ್ರೈವರ್ ತಿರುಗಿ ಹೇಳಿದ, "ಇಲ್ಲಿ ಸ್ವಲ್ಪ ತಡ ಆಗುತ್ತೆ, ಬ್ರೇಕ್ ಚೆಕ್ ಮಾಡ್ಬೇಕು." ಎಲ್ಲರೂ ಏನೂ ಮಾತಾಡದೆ ಮೌನವಾಗಿ ಇದ್ರು. ಅಷ್ಟ್ರಲ್ಲಿ ಇದಕ್ಕಿದ್ದ ಹಾಗೆ ಬಸ್ ಬಾಗಿಲ ಬವಿ ಒಬ್ಬ ಹುಡುಗಿ ಬಂದು ನಿಂತಿದ್ದಳು. ಅವಳು ಬಿಳಿ ಸೀರೆ, ಒದ್ದೆಯಾದ ಕೂದಲು, ಮುಖದಲ್ಲಿ ವಿಚಿತ್ರ ಶಾಂತದಿಂದ ಇದ್ದಳು. ಅವಳು ಕೇಳಿದಳು, "ಇದು ಕಾಳಿಂಗನಕೊಪ್ಪದ ಬಸ್ ಅಲ್ಲವಾ?" ಡ್ರೈವರ್ ಕ್ಷಣಕಾಲ ಅಚ್ಚರಿಗೊಂಡ. ಆಮೇಲೆ ತಲೆಯಾಡಿಸಿ, "ಹೌದು, ಬನ್ನಿ" ಎಂದು ಹೇಳಿದ. ಆ ಹುಡುಗಿ ಬಸ್ ಒಳಗೆ ಹತ್ತಿದಳು. ಆದ್ರೆ ಒಬ್ಬರಿಗೂ ಅವಳ ಹೆಜ್ಜೆ ಶಬ್ದ ಕೇಳಿರಲಿಲ್ಲ. ಅವಳು ನೇರವಾಗಿ ಶಶಾಂಕ್ ಹತ್ತಿರದ ಸೀಟ್ನಲ್ಲಿ ಕೂತಳು. ಮೃದುವಾಗಿ ಕೇಳಿದಳು, "ನೀವು ಫಾರೆಸ್ಟ್ ಕ್ವಾರ್ಟರ್ಸ್ಗೆ ಹೋಗ್ತೀರಾ?" ಅದಕ್ಕೆ ಶಶಾಂಕ್ ಹೇಳಿದ, "ಹೌದು, ನಿಮಗೆ ಹೇಗೆ ಗೊತ್ತು?" ಅವಳು ನಿಧಾನವಾಗಿ ನಗುತ್ತಾ ಹೇಳಿದಳು, "ಅಲ್ಲಿ ನನಗೂ ಒಬ್ಬರ ಪರಿಚಯ ಇದೆ." ಅದೇ ಸಮಯದಲ್ಲಿ ಒಂದು ಮಿಂಚು ಬೀಳ್ತು. ಬಿದ್ದಾಗ ಒಂದು ಕ್ಷಣ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಆ ಕ್ಷಣದಲ್ಲಿ ಶಶಾಂಕ್ ಗಮನಿಸಿದ. ಅವಳ ಕಣ್ಣುಗಳಲ್ಲಿ ಪ್ರತಿಬಿಂಬ ಇರಲಿಲ್ಲ, ನೆರಳೂ ಇರಲಿಲ್ಲ. ಬಸ್ ಮತ್ತೆ ಚಲಿಸಲು ಆರಂಭಿಸಿತು. ಕಾಡಿನ ಮಧ್ಯೆ ಗಾಳಿ ಬೀಸುತ್ತಿದ್ದಂತೆ ಆ ಹುಡುಗಿ ಶಶಾಂಕ್ನ ಕಿವಿಗೆ ಹೇಳಿದಳು, "ಈ ಬಸ್ ಹಿಂದೆಯೂ ನಿಂತಿತ್ತು, ಅದೇ ಜಾಗದಲ್ಲಿ. ಆವಾಗಲೇ ನಾನು ಸತ್ತೆ." ಶಶಾಂಕ್ ನಡುಗಿದ. ಅವನು ಕೇಳಿದ, "ನೀನು ಏನು ಹೇಳ್ತಿದ್ದೀಯಾ?" ಅವಳು ತಲೆ ಎತ್ತಿ ಅವನ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದಳು, "ಹೆದರಬೇಡ, ನಾನು ಭೂತ ಅಲ್ಲ, ನಾನು ಈ ರಸ್ತೆಯ ಸತ್ಯ." ಬಸ್ ಕಾಡಿನೊಳಗೆ ಸಾಗುತ್ತಿತ್ತು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಕಿಟಕಿಗಳ ಮೇಲೆಲ್ಲ ಮಳೆನೀರು ಸುರಿಯುತ್ತಾ ರಾತ್ರಿ ಇನ್ನೂ ಭಯಾನಕವಾಗಿತ್ತು. ಶಶಾಂಕ್ ಆ ಹುಡುಗಿಯ ಮಾತುಗಳಿಂದ ಗಾಬರಿಗೊಂಡಿದ್ದ. ಅವನು ಅವಳ ಕಡೆ ತಿರುಗಿ ಕೇಳಿದ, "ನೀನು ಹೇಳ್ತಿರೋದು ನಿಜವಾಗಿದೆಯಾ? ನೀನು ಸತ್ತಿದೀಯಾ?" ಆ ಹುಡುಗಿ ಕಣ್ಣನ್ನು ಕಿಟಕಿಯ ಹೊರಗೆ ಹಾಕಿ ನಿಧಾನವಾಗಿ ಹೇಳಿದಳು, "ಹೌದು, 5 ವರ್ಷಗಳ ಹಿಂದೆ. ಇದೇ ಬಸ್, ಇದೇ ಮಳೆ, ಇದೇ ತಿರುವು." ಮತ್ತೆ ಮಿಂಚು ಹೊಡೆಯಿತು. ಆ ಕ್ಷಣದಲ್ಲಿ ಅವಳ ಮುಖ ಬಿಳಿಯಾಗಿ ಹೊಳೆಯಿತು. ಅವಳ ಕುತ್ತಿಗೆಯ ಬಳಿ ಆಳವಾದ ಗಾಯದ ಗುರುತು ಸ್ಪಷ್ಟವಾಗಿ ಕಾಣಿಸಿತು. ಅವಳು ತನ್ನ ಕಥೆ ಹೇಳಲು ಆರಂಭಿಸಿದಳು. "ನನ್ನ ಹೆಸರು ರೇಖಾ. ನಾನು ಈ ಹಳ್ಳಿಯ ಶಾಲೆಯಲ್ಲಿ ಟೀಚರ್ ಆಗಿದ್ದೆ. ಆ ದಿನ ಶುಕ್ರವಾರ. ನನ್ನ ಮದುವೆಗೆ 3 ದಿನ ಮಾತ್ರ ಬಾಕಿಯಿತ್ತು. ಬಸ್ ಒಂದು ತಿರುವು ತಗೊಂಡಿತು. ಆ ತಿರುವು ನೋಡಿದ ಕ್ಷಣಕ್ಕೆ ರೇಖಾಳ ಕಣ್ಣುಗಳು ತುಂಬಿಕೊಂಡವು. ಆ ರಾತ್ರಿ ನಾನು ಇದೇ ಕೊನೆಯ ಬಸ್ ಹತ್ತಿದ್ದೆ, ಮನೆಯವರಿಗೆ ಸರ್ಪ್ರೈಸ್ ಕೊಡಕ್ಕೆ. ಅದೇ ಸಮಯದಲ್ಲಿ ಡ್ರೈವರ್ ಹಿಂದೆ ನೋಡಿದ. ಅವನು ಸ್ಪಷ್ಟವಾಗಿ ಕೇಳಿದ, "ಸರ್, ನೀವು ಯಾರ್ ಜೊತೆ ಮಾತಾಡ್ತಿದ್ದೀರಾ?" ಶಶಾಂಕ್ ಬೆಚ್ಚಿಬಿದ್ದ. ಅವಳು ಇಲ್ಲವೇ ಅಂತ ಹೇಳಲು ಅವನಿಗೆ ಮಾತೇ ಬರಲಿಲ್ಲ. ಯಾಕಂದ್ರೆ ಅವನು ತಿರುಗಿ ನೋಡಿದಾಗ ಆ ಸೀಟ್ ಖಾಲಿಯಾಗಿತ್ತು. ಆದ್ರೆ ಅವನ ಕಿವಿಗೆ ಮಾತ್ರ ಅವಳ ಧ್ವನಿ ಕೇಳಿಸುತ್ತಲೇ ಇತ್ತು.
ನಾನು ಯಾರಿಗೂ ಕಾಣಲ್ಲ ನಿನ್ನ ಹೊರತು. ಬಸ್ ಮತ್ತೆ ಅದೇ ಜಾಗಕ್ಕೆ ಬಂದಾಗ ಅಲ್ಲಿ ಒಂದು ಹಳೆಯ ಮುರಿದ ಸೇತುವೆ ಇತ್ತು. ರೇಖಾ ದುಃಖದಿಂದ ಹೇಳಿದಳು, ಇಲ್ಲೇ ಅಪಘಾತ ಆಗಿ ನನ್ನ ಸಾವಾಯಿತು. ನಮ್ಮ ಮನೆಯವರ ಮುಖ ಕೂಡ ನೋಡಕ್ಕಾಗ್ಲಿಲ್ಲ. ರಾತ್ರಿ 12 ಗಂಟೆ ಆಯಿತು. ಬಸ್ ಮತ್ತೆ ನಿಧಾನವಾಗಿ ಚಲಿಸಿತು. ಡ್ರೈವರ್ ಕೈಗಳು ನಡುಗಳು ಶುರು ಮಾಡಿದವು. ಅವನ ಕಣ್ಣಲ್ಲಿ ತನಗಿ ತಾನೇ ನೀರು ಸುರಿಯಲು ಆರಂಭಿಸಿದವು. ಅಲ್ಲಿದ್ದವರು ಯಾರೂ ಕೂಡ ಮಾತಾಡದೆ ಸುಮ್ಮನೆ ಇದ್ದರು. ಎಲ್ಲರೂ ಆ ಹುಡುಗಿ ಮತ್ತೆ ಬರುವಾಳೆ ಅನ್ನೋ ಭಯದಲ್ಲಿ ಮೌನವಾಗಿದ್ದರು. ಶಶಾಂಕ್ ಮಾತ್ರ ಕುರ್ಚಿಗೆ ಅಂಟಿಕೊಂಡಂತೆ ಕೂತಿದ್ದ. ಅವನ ಕಿವಿಯಲ್ಲಿ ಇನ್ನೂ ಅವಳ ಧ್ವನಿ ಕೇಳಿಸುತ್ತಲೇ ಇತ್ತು. ಮುಂದಿನ ಶುಕ್ರವಾರ ನಿನ್ನನ್ನ ಹುಡುಕಿಕೊಂಡು ಬರುತ್ತೇನೆ ಅಂತ ಶಶಾಂಕ್ಗೆ ಹೇಳಿದಳು. ಶಶಾಂಕ್ ಭಯದಿಂದ ನಡುಗಳು ಆರಂಭಿಸಿದ. ಬಸ್ ಕಾಳಿಂಗನಕೊಪ್ಪದ ಸ್ಟಾಪ್ಗೆ ಬಂತು. ಅಲ್ಲಿ ಒಬ್ಬರೂ ಇಳಿಯಲಿಲ್ಲ. ಡ್ರೈವರ್ ಮಾತ್ರ ಬಸ್ ಅಲ್ಲೇ ನಿಲ್ಲಿಸಿ ನಿಂತುಬಿಟ್ಟ. ಅವನು ಭಯದಿಂದ ಹೇಳಿದ, ನಾನು ಇನ್ನೂ ಈ ದಾರಿಯಲ್ಲಿ ಬಸ್ ಓಡಿಸಲ್ಲ, ನನಗೆ ಕ್ಷಮೆ ಕೊಡಿ. ಅಷ್ಟರಲ್ಲಿ ಬಸ್ನ ಹಿಂಬಾಗಿಲು ತಾನೇ ತೆರೆದುಕೊಂಡಿತು. ಚಳಿಗಾಳಿ ಜೊತೆ ಹೆಜ್ಜೆ ಶಬ್ದದೊಂದಿಗೆ ರೇಖಾ ಮತ್ತೆ ಭಯಂಕರ ರೂಪದಿಂದ ಬಂದಳು. ಈ ಬಾರಿ ಅವಳ ಮುಖ ಬಿಳಿಯಲ್ಲ, ಕಪ್ಪು ನೆರಳಿನಂತೆ ಇತ್ತು. ಅವಳು ಡ್ರೈವರ್ ಎದುರು ನಿಂತು ಹೇಳಿದಳು, ಇವತ್ತಲ್ಲ, ಮುಂದಿನ ಶುಕ್ರವಾರ ನಿನ್ನ ಸಮಯ ಎಂದು ಜೋರಾಗಿ ನಗಲು ಆರಂಭಿಸಿದಳು. ಡ್ರೈವರ್ ನೆಲಕ್ಕೆ ಕುಸಿದು ಬಿದ್ದ. ಶಶಾಂಕ್ ಓಡಲು ಹೊರಟ. ಆದ್ರೆ ಬಸ್ ಬಾಗಿಲುಗಳು ಮುಚ್ಚಿಕೊಂಡಿದ್ದವು. ರೇಖಾ ಅವನ ಕಡೆ ನೋಡಿ ಹೇಳಿದಳು, ಭಯಪಡಬೇಡ, ನಿನಗೆ ಏನೂ ಮಾಡಲ್ಲ ನಾನು. ನನ್ನ ಕಥೆ ನಿನ್ನ ಹತ್ತಿರ ಮಾತ್ರ ಹೇಳಿರೋದು. ನೀನು ಮಾತ್ರ ಬದುಕಬೇಕು, ಎಲ್ಲರಿಗೂ ನನ್ನ ಕಥೆ ಹೇಳೋಕೆ ಅಂತ ಹೇಳಿ ಅವಳು ಭೀಕರವಾಗಿ ನಗುತ್ತಾ ಅಲ್ಲಿಂದ ಮಾಯ ಆದಳು. ಮರುದಿನ ಬೆಳಗ್ಗೆ ಅದೇ ಡ್ರೈವರ್ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಸತ್ತಿದ್ದ. ಅವನ ಪಕ್ಕದಲ್ಲಿ ಒಂದು ಚೀಟಿ ಇತ್ತು. ರೇಖಾಳ ಕಣ್ಣುಗಳು ನನ್ನನ್ನ ಬಿಡ್ತಿಲ್ಲ ಎಂದು ಬರೆದಿತ್ತು. ಹಳ್ಳಿಯಲ್ಲಿ ಗದ್ದಲ ಶುರುವಾಯಿತು. ಜನ ಎಲ್ಲ ಭಯದಿಂದ ಮಾತಾಡಲು ಶುರುಮಾಡಿದರು. ಆ ಬಸ್ ಸೇವೆ ನಿಂತಿತು. ಯಾವ ಬಸ್ ಕೂಡ ಆ ಸಮಯಕ್ಕೆ ಆ ಊರಿಗೆ ಹೋಗುತ್ತಿರಲಿಲ್ಲ. ಆದ್ರೆ 1 ವಾರದ ನಂತರ ಮತ್ತೆ ಶುಕ್ರವಾರ ರಾತ್ರಿ ಹಳೆಯ ಬಸ್ ನಿಲ್ದಾಣದಲ್ಲಿ ಜನರು ಒಂದು ಬಸ್ ನಿಂತಿರೋದನ್ನ ನೋಡಿದರು. ಅದರ ಮೇಲೆ ಬೋರ್ಡ್ ಕಾಳಿಂಗನಕೊಪ್ಪ ಕೊನೆಯ ಬಸ್ ಅಂತ ಇತ್ತು. ಆದ್ರೆ ಆ ಬಸ್ಗೆ ಡ್ರೈವರ್ ಇರಲಿಲ್ಲ. ಒಳಗೆ ಒಬ್ಬಳು ಮಾತ್ರ ಇದ್ದಳು. ಅದು ಅವಳೇ. ಬಿಳಿ ಸೀರೆ, ಒದ್ದೆಯಾದ ಕೂದಲು, ಕಣ್ಣುಗಳಲ್ಲಿ ಕತ್ತಲೆ ತುಂಬಿದ ರೇಖಾ ದೆವ್ವ. ಅವಳು ಅಲ್ಲಿಗೆ ಹೋದವರನ್ನು ನಿಧಾನವಾಗಿ ಕೇಳುತ್ತಿದ್ದಳು, ಫಾರೆಸ್ಟ್ ಕ್ವಾರ್ಟರ್ಸ್, ಯಾರಾದ್ರೂ ಹೋಗ್ತೀರಾ? ಯಾರಾದ್ರೂ ಆ ಬಸ್ ಹತ್ತಿ ಹೋದರೆ ಅವರು ಬದುಕುತ್ತಾ ಇರಲಿಲ್ಲ. ಶಶಾಂಕ್ ಮಾತ್ರ 1 ವರ್ಷದಲ್ಲಿ ಅಚ್ಚರಿಯಾಗಿ ಕೆಲಸ ಬಿಟ್ಟು ಹಳ್ಳಿಯಿಂದ ಹೊರಟ. ಹೋಗುವ ಮುನ್ನ ಅವನು ದೇವಾಲಯದಲ್ಲಿ ಹೇಳಿದ, ಅವಳು ಇನ್ನೂ ಅಲ್ಲಿದ್ದಾಳೆ. ಕೊನೆಯ ಬಸ್ ಕಾಯ್ತಾ. ಆ ಬಸ್ ಹತ್ತಿದವರನ್ನು ಕಾಪಾಡು. ಯಾರೂ ಆ ಬಸ್ ಕಡೆ ಹೋಗದೇ ಇರು ಹಾಗೆ ಕಾಪಾಡು, ತಂದೆ ಎಂದು ಹೇಳಿ ಊರಿಗೆ ಹೊರಟನು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.